ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಬ್ ಚಾನಲ್. ನಾನು ಕಾವ್ಯ ಮಾತಾಡ್ತಾ ಇರೋದು. ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಟೊಮೆಟೊ ಸಾಸ್ ಇರುವಂಥ ಬಾಟಲ್ನ. ಈ ಬಾಟಲ್ನ ನಾನು ಆಯಿಲ್ ಬಾಟಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ. ನಾನು ಸುಮಾರು 3 ವರ್ಷದಿಂದ ಈ ರೀತಿ ಉಪಯೋಗಿಸ್ಕೊತಾ ಇದ್ದೀನಿ. ನಿಮಗೆ ನಾನು ಹಳೆ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀನಲ್ವ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಇದೇ ಬಾಟಲ್ನ ಯೂಸ್ ಮಾಡಿದ್ದೀನಿ. ನಾನಿಲ್ಲಿ ಅಮೆಝಾನಲ್ಲಿ ತರಿಸಿರೋವಂಥದ್ದು. ಇದರಲ್ಲಿ ಐದು ಲಿಡ್ಡನ್ನು ತರಿಸಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬ ಚೆನ್ನಾಗೇ ಇದರಲ್ಲಿ ಫಿಟ್ ಆಗುತ್ತೆ. ಸ್ವಲ್ಪನೂ ಕೂಡ ಆಯಿಲ್ ಲೀಕ್ ಆಗಲ್ಲ. ನಾನಿಲ್ಲಿ 5 ಕ್ಯಾಪ್ನ ತರಿಸ್ಕೊಂಡಿದ್ದೀನಿ, ಬೇಕಾಗುತ್ತೆ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ. ಇದರ ರೇಟ್ ಎಷ್ಟು ಅಂತೇಳಿ ಗೊತ್ತಿಲ್ಲ, ನೋಡಿಬಿಟ್ಟು ಹೇಳ್ತೀನಿ. ನೋಡಿ ಈ ರೀತಿ ಇದೆ. ನಾನು ಮೊದಲು ತರಿಸಿದ್ದೆಲ್ಲ ಯೂಸ್ ಮಾಡಿದ್ದೀನಿ. ತುಂಬ ವರ್ಷ ಬಾಳಿಕೆ ಬಂತು, ಅದು ಬೇಗ ಹಾಳಾಗಲಿಲ್ಲ. ಬಾಟಲ್ ಸಮೇತ ಏನಾದರೂ ತೊಗೊಳ್ತೀವಿ ಅಂತಂದರೆ 500 ಮೇಲೇ ಆಗುತ್ತೆ 2 ಬಾಟಲ್ಗೆ. ಆದರೆ ಮನೆಯಲ್ಲೇ ಈಗ ಖಾಲಿ ಆಗಿರೋವಂಥದ್ದನ್ನು ನಾವು ಸುಮ್ಮನೆ ಎಸೆಯೋದ್ರ ಬದಲು ಈ ರೀತಿ ಉಪಯೋಗಿಸ್ಕೊಂಡ್ರೆ ನಮಗೆ ನಿಜವಾಗ್ಲೂ ಶಾಪಿಂದ ತಂದಿದ್ದಾರೇನೋ ಅಥವಾ ಅಮೆಝಾನಲ್ಲಿ ಬುಕ್ ಮಾಡಿದ್ರೇನೋ ಅನ್ನೋ ರೀತಿಯೇ ಇರುತ್ತೆ. ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ನೋಡಿ ಎಷ್ಟು ಫಿಟ್ಟಾಗಿ ಕೂತಿದೆ ಅಂತೇಳಿ. ನಾನು ಇದಕ್ಕೆ ಶೇಂಗಾ ಎಣ್ಣೆ, ಒಂದಕ್ಕೆ ಸನ್ಫ್ಲವರ್ ಆಯಿಲು ಮತ್ತು ಇನ್ನೊಂದಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ ಏನಿರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ನಾನು ಸುಮಾರು 5 ಬಾಟಲ್ನ ಫಿಲ್ ಮಾಡಿ ಇಟ್ಕೊಂಡಿರ್ತೀನಿ. ನೋಡಿ ಈ ರೀತಿ ಚೆನ್ನಾಗೇ ಫಿಟ್ ಆಗುತ್ತೆ. ಲೀಕೇಜ್ ಆಗುತ್ತೆ ಅನ್ನೋಂಥ ಸಮಸ್ಯೆ ಏನು ಬರೋದಿಲ್ಲ. ಒಂದ್ಸರಿ ನೋಡಿ ತರಿಸಿ ನೋಡಿ ಗೊತ್ತಾಗುತ್ತೆ. 150ಗೆ 3 ಕ್ಯಾಪ್ಸ್ ಏನೋ ಸಿಗಬಹುದು ಮೋಸ್ಟ್ಲಿ. ನೋಡಿ ಹೇಳ್ತೀನಿ, ಬೇಕಿದ್ರೆ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾನು ಈ ರೀತಿ ಹಾಕ್ಕೊಳ್ತೀನಿ. ನಾನು ಮಾಡಿರೋ ವಿಡಿಯೋಸ್ನ ನೋಡಿದ್ರೆ ಗೊತ್ತಾಗುತ್ತೆ. ಸುಮಾರು ವರ್ಷಗಳಿಂದನೇ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಬೇರೆ ಕಡೆ ಎಲ್ಲ ಲೀಕ್ ಆಗೋದಿಲ್ಲ. ನಾವು ಹೇಗೆ ಯೂಸ್ ಮಾಡ್ತೀವೋ ಆ ರೀತಿ ಬಾಳಿಕೆ ಬರುತ್ತೆ ಈ ಬಾಟಲ್ಸ್ ಎಲ್ಲ. ಎಷ್ಟೋ ಜನಕ್ಕೆ ಡೌಟೇ ಬಂದಿರಲ್ಲ ನಮ್ಮನೇಲಿ ಈ ರೀತಿ ಇಟ್ಕೊಂಡಿರೋದ್ರಿಂದ. ನಿಜವಾಗ್ಲೂ ಸಾಸ್ ಬಾಟಲ್ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಮೊದಲು ನಾನು ಬರೀ 3 ಮಾತ್ರ ಲಿಡ್ಡನ್ನು ತರಿಸ್ಕೊಂಡಿದ್ದೆ. ಆದರೆ ಅದು ಹಾಳಾದ್ಮೇಲೆ ಈಗ ನಾನು 5 ತರಿಸ್ಕೊಂಡಿದ್ದೀನಿ. ಇರಲಿ, 5 ಇದ್ದರೆ ಉಪಯೋಗಕ್ಕೆ ಬರುತ್ತೆ ಅಥವಾ ಒಂದಲ್ಲ ಒಂದನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಇದು ನಾನು ಸಾಸಿವೆ ಎಣ್ಣೆನ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಇದೆ. ಸಾಂಬಾರಿಗೆ, ಪಲ್ಯಕ್ಕೆಲ್ಲ ನಾನು ಇದರಲ್ಲೇ ಒಗ್ಗರಣೆ ಹಾಕ್ಕೊಳ್ತೀನಿ. ಮತ್ತು ತಿಂಡಿಗಳಿಗೂ ಕೆಲವೊಮ್ಮೆ ಸನ್ಫ್ಲವರ್ ಆಯಿಲ್ ಜೊತೆಗೆ ಇದನ್ನು ಕೂಡ ಸೇರಿಸ್ಕೊಂಡಿರ್ತೀನಿ. ಹೆಲ್ತ್ಗೆ ತುಂಬ ಒಳ್ಳೆಯದಲ್ವ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಆಯಿಲ್ನ ಫಿಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಇದು ಬರುತ್ತೆ, ಓಲಿರೋ ಅಂಥದ್ದು, ಅದನ್ನು ತೊಗೊಂಬಂದು ಇಟ್ಕೊಂಡಿದ್ದೀನಿ. ಸ್ವಲ್ಪನೂ ಕೂಡ ಚೆಲ್ಲೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದಕ್ಕೂ ಕೂಡ ನಾನು ಎಣ್ಣೆನ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಯೂಸ್ಫುಲ್ ಆಗಿರೋಂಥ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೊಳ್ತೀನಿ. ಮತ್ತು ಟೈಲರಿಂಗ್ ಟಿಪ್ಸ್ ಕೂಡ ಇದರಲ್ಲಿ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಬರೋವಂಥ ವಿಡಿಯೋಗಳಲ್ಲಿ ಸ್ಟಿಚಿಂಗು, ಕಟ್ಟಿಂಗು ಈ ಥರದ್ದೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗ್ತೀನಿ.